ನಮಸ್ಕಾರ. ಆರ್‌ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಸುಮಾರು 2000 ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ಓಕೆ ಇಲ್ಲಿ ಬೋಧಕರ ಹುದ್ದೆಗಳ ಒಂದು ನೇಮಕಾತಿಗೆ ಆರ್ಥಿಕ ಇಲಾಖೆ ಏನು ಮಾಡಿದಂತೆ ಅನುಮತಿಯನ್ನು ಕೊಟ್ಟಿದೆ, ಸಹಮತಿಸಿದೆ ಅಂತ ಕೊಟ್ಟಿದ್ದಾರೆ. ಹಾಗಿತ್ತಂದರೆ ಈ 2000 ಹುದ್ದೆಗಳಿದಾವಲ್ಲ, ಇವು ಯಾವ GFGCಗೆ ಸಂಬಂಧಪಡುವ, ಇಂಜಿನಿಯರಿಂಗ್ ಕಾಲೇಜಿಗೆ ಸಂಬಂಧಪಡುವ ಮತ್ತು ಯಾವ್ಯಾವ ವಿಷಯಕ್ಕೆ ಎಷ್ಟೆಷ್ಟು ಅನ್ನೋದರ ಕುರಿತಾಗಿ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಬರ್ತಂತೆ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಗುಂಪಿದೆ, ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗೋದು. ಆದಮೇಲೆ ಭಾಳಷ್ಟು ದಿನಗಳ ನಂತರ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ನಡೀತದೋ ಇಲ್ವೋ ಅನ್ನುವಂಥ ಒಂದು ಸಮಸ್ಯೆ ಇತ್ತು, ಪ್ರಶ್ನೆ ಇತ್ತು. ಓಕೆ, ಹೀಗೆ ಅದಕ್ಕೆ ಸ್ಪಷ್ಟವಾದಂಥ ಉತ್ತರ ದೊರೆತಿದೆ. ಏನು ಅಂತಂದರೆ 28/1/2026ಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕ ಇಲಾಖೆಯ ಒಂದು ಕಡತಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕ ಇಲಾಖೆಯಲ್ಲಿ ಕಡತವನ್ನು ಪರಿಶೀಲಿಸಿದಾಗ 25-26ನೇ ಸಾಲಿನಲ್ಲಿ ಏನು ಆಯವ್ಯಯ ಭಾಷಣ ಖಂಡಿಕೆ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಬಜೆಟ್ನಲ್ಲಿ ಭಾಷಣ ಖಂಡಿಕೆಯಲ್ಲಿ ಘೋಷಿಸಿದಂತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಮತ್ತು ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಮತ್ತು UVCE ವಿಶ್ವವಿದ್ಯಾಲಯ ಅಂದರೆ ಯೂನಿವರ್ಸಿಟಿ, ಇದು ವಿಶ್ವೇಶ್ವರಯ್ಯ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ಖಾಲಿ ಇರುವಂಥ ಒಟ್ಟು 2000 ಬೋಧಕ ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮತಿಯನ್ನು ಕೊಟ್ಟಿದೆ. ಇಲ್ಲಿ ತಮ್ಮ ಗಮನಕ್ಕೆ ಇರಲಿ ಏನು ಅಂತಂದರೆ, ಆರ್ಥಿಕ ಇಲಾಖೆಯವರು ಅನುಮತಿ ಕೊಟ್ಟಿರುವಂಥ ಒಟ್ಟು ಬೋಧಕ ಹುದ್ದೆಗಳ ಸಂಖ್ಯೆ 2000 ಇದೆ. ಇದು ಏನು ಆಯವ್ಯಯ ಭಾಷಣ ಖಂಡಿಕೆ 2124 ಖಂಡಿಕೆಯಂತೆ 2025-26ನೇ ಸಾಲಿಗೆ ಸಂಬಂಧಪಟ್ಟಂತೆ ಬಜೆಟ್ನಲ್ಲಿ ಹೇಳಿದ್ದು. ಓಕೆ, ಈ ಬಜೆಟ್ನಲ್ಲಿ ಏನು ಅನೌನ್ಸ್ ಮಾಡಿದಂಥ ಹುದ್ದೆಗಳನ್ನು ಈಗ ಆರ್ಥಿಕ ಇಲಾಖೆ ನೀವು ತುಂಬ್ಕೋಬಹುದು ಅಂತೇಳಿ ಕೊಟ್ಟಿದೆ. ಹಾಗಿತ್ತಂದರೆ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಎಲ್ಲೆಲ್ಲಿ ಎಷ್ಟೆಷ್ಟು ಅಂತ ನೋಡಿದ್ರೆ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ 826 ಅಂದರೆ GFGCಗೆ ಸಂಬಂಧಪಟ್ಟಂತೆ. ಓಕೆ, ಇದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ 826 ಇದೆ. ಅಂದರೆ ಆಲ್ಮೋಸ್ಟ್ ಆಗಿ MA, MSc, MCom, BBA, MBA ಈ ರೀತಿ ಮಾಡಿದಂಥ ಅಭ್ಯರ್ಥಿಗಳೇನಿದ್ರೆ ಅವರಿಗೆ 826 ಹುದ್ದೆಗಳು. ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ 941 ಇದೆ. ಇದು ಟೆಕ್ನಿಕಲ್ ಸೆಕ್ಷನ್ ಆಗುತ್ತೆ. ಆಲ್ಮೋಸ್ಟ್ ಆಗಿ ಸೈನ್ಸ್ ಕ್ಯಾಂಡಿಡೇಟು ಮತ್ತು ಇಂಜಿನಿಯರ್ ಕ್ಯಾಂಡಿಡೇಟ್ಗಳಿಗೆ ಒಂದು ಅವಕಾಶ ಇದೆ. ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಈಗ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಿದ್ದಾವಲ್ಲ, ಅದರಲ್ಲಿ 186 ಹುದ್ದೆಗಳು ಖಾಲಿ ಇದ್ದಾವಂತೆ. ಇವು ಆಲ್ಮೋಸ್ಟ್ ಆಗಿ BE ವಿದ್ಯಾರ್ಥಿಗಳಿಗೆ ಹೋಗುವಂಥದ್ದು. ತದನಂತರ ಬರುವಂಥದ್ದು ಇನ್ನೊಂದೇನು ಅಂತಂದರೆ UVEC ಅಂತೇಳಿ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಅಲ್ಲಿ 47 ಹುದ್ದೆಗಳು ಖಾಲಿದಾವೆ. ಓಕೆ, ಈ ಎಲ್ಲ ಹುದ್ದೆಗಳನ್ನು ನೋಡಿದ್ದೇ ಆಗಿತ್ತು ಅಂತಂದರೆ ಸುಮಾರು 2000 ಹುದ್ದೆಗಳು ನೇಮಕಾತಿಗೆ ಏನು ಆರ್ಥಿಕ ಇಲಾಖೆ ಅನುಮತಿಯನ್ನು ನೀಡಿದೆ. ಇದರಲ್ಲಿ ಆಲ್ಮೋಸ್ಟ್ ಆಗಿ GFGC ಅಂತಂದರೆ 826 ಹುದ್ದೆಗಳು ಆಲ್ಮೋಸ್ಟ್ ಆಗಿ PG ಯಾರು MA, MSc, MCom ಈ ರೀತಿ ಮಾಡಿದಂಥ ಜನರಲ್ ಡಿಗ್ರಿ ಯಾರು ಮಾಸ್ಟರ್ ಡಿಗ್ರಿ ಮಾಡಿರ್ತಾರೋ ಅವರಿಗೆ ಸಂಬಂಧಪಡುವಂಥ ಉಳಿದಿದ್ದಷ್ಟು ಟೆಕ್ನಿಕಲ್ ಸೆಕ್ಷನ್ಗೆ ಹೋಗುವಂಥದ್ದು. ಓಕೆ, ಇವುಗಳನ್ನು ಯಾವಾಗ ತುಂಬ್ತಾರೆ ಅನ್ನುವಂಥದ್ದೇನು ಸ್ಪಷ್ಟತೆ ಇಲ್ಲ. ಒಟ್ಟು ಆರ್ಥಿಕ ಇಲಾಖೆಯಲ್ಲಿ ನೀವು ಭಾಷಣಕ್ಕೆ ನಿಮ್ಮ ಬಜೆಟ್ನಲ್ಲಿ ಮಾಡಿದಂಥ ಅನೌನ್ಸ್ ಮಾಡಿದರೆ, ಹೀಗಾಗಿ ಇಲ್ಲಿ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಹಿತ UVCಗೆ ಸಂಬಂಧಪಟ್ಟಂತೆ 47 ಹುದ್ದೆಗಳ ಭರ್ತಿ ಮಾಡಲು ಹಿಂಬರುವ ಸಂಖ್ಯೆ FDC ದಿನಾಂಕ 17/1/2020 ಮಾಹಿತಿಯನ್ನು ಸಲ್ಲಿಸುವುದು. ನೆಕ್ಸ್ಟ್ ಮುಂದುವರೆದು ಹೊಸ ಹುದ್ದೆಗಳನ್ನು ಸೃಜಿಸುವ ಹಾಗೂ ಸದರ ಹುದ್ದೆಗಳಿಗೆ ಅತಿಥಿ ಉಪನ್ಯಾಸಕರನ್ನು ಭರ್ತಿ ಮಾಡುವ ಪ್ರಕ್ರಿಯೆ ಪ್ರತ್ಯೇಕವಾಗಿ ಪರಿಶೀಲಿಸುವ ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಆಡಳಿತ ಇಲಾಖೆ ತಿಳಿಸಿದೆ. ಮತ್ತು ಹೊಸ ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕು ಅಥವಾ ಅದೇ ಹುದ್ದೆಗಳಿಗೆ ಅತಿಥಿ ಉಪನ್ಯಾಸಕರನ್ನು ಮುಂದುವರಿಸಿಕೊಂಡು ಹೋಗಬೇಕಾ ಅನ್ನುವುದನ್ನು ಪ್ರಸ್ತಾವನೆಯನ್ನು ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ. ಇದು ನಂತರದ್ದು. ಒಟ್ಟಾರೆಯಾಗಿ ಯಾರು ಸಹಾಯಕ ಪ್ರಾಧ್ಯಾಪಕರ ಆಕಾಂಕ್ಷಿಗಳಿದ್ದಾರೆ ಅವರಿಗೆ ಒಂದು ಶುಭ ಸುದ್ದಿದೆ. ಒಟ್ಟು 2000 ಹುದ್ದೆಗಳು, ಅದರಲ್ಲಿ 826 ಹುದ್ದೆಗಳು, 941, 186, 47 ಹುದ್ದೆಗಳು ತುಂಬಲಿಕ್ಕೆ ಸ್ಟಾರ್ಟ್ ಆಗುವಂಥದ್ದು. ಮತ್ತು ಯಾವ ವಿಷಯಕ್ಕೆ ಎಷ್ಟು ಅನ್ನುವಂಥ ಒಂದು ಸ್ಪಷ್ಟ ಮಾಹಿತಿ ಇರೋದಿಲ್ಲ. ಓಕೆ, ಥ್ಯಾಂಕ್ ಯು.